ಹಾಗೆ ಬೆಳ್ಕೊಂಡು ಬಂದರು, ಬಹುಶಃ ಹಾಗೆ ಹೋದರು. ಬೆಳಗಾಯಿತು ಅಂದರೆ ತಪ್ಪದು ಕುಡಿದು ಬಿಡೋರು. ನಾನು ಯಾವಾಗಲೂ ಒಂದು ಸತಿ ಜಗಮೆಚ್ಚಿದ ಹುಡುಗದಲ್ಲಿ ಅವ್ರು ಬೇಕಾಗಿತ್ತು ಪಿಕ್ಚರ್ಗೆ. ಯಾಕೆಂದರೆ ಒಂದು SP ರೋಲ್ ಬೇಕಾಗಿತ್ತು, ಸೂಪರ್ಡೆಂಟ್ ಆಫ್ ಪೊಲೀಸ್. ಅದು ಇನ್ಯಾರು ಮಾಡಿದ್ರು ಚೆನ್ನಾಗಿ ಬರೋಲ್ಲ, ಗತ್ತು. ಸೊ ಇವ್ರು ಮಾಡಬೇಕು ಅಂತ. ಸೊ ನನಗೆ ಹೇಳಿದ್ರು ಪ್ರೊಡ್ಯೂಸರ್, ನೀವು ಮಾತಾಡ್ಕೊಂಬನ್ನಿ ಅಂತ. ರಾಜ್ಕುಮಾರ್ ಬ್ರದರ್ ಇಲ್ಲ ಅವರು. ಸೊ ನಾನು ಹೋದರೆ ಅವರು ನನಗೆ ಎಷ್ಟು ಬೆಲೆ ಕೊಟ್ಟರು ಅಂದರೆ, ನೀವು ಯಾಕೆ ಸರ್ ಬರೋಕ್ಕೆ ಹೋದ್ರಿ ಎಂದು. ರೀ ನಿಮಗೆ ಕತೆ ಹೇಳಬೇಕಲ್ರಿ, ಈ ಪಾರ್ಟ್ ಹೀಗಿದೆ ಅಂತ. ಇಲ್ಲ ಸರ್, ನಮಗೆ ಕೆಲವರು ಇಂಜಿನ್ ಡ್ರೈವರ್ಸು ಗಾರ್ಡ್ಗಳು ಇದ್ರಲ್ಲಿ ಕೂತ್ಕೊ ಅಂತ ಹೇಳಿದ್ರೆ ಟ್ರೈನಲ್ಲಿ ಕೂತ್ಕೊಂಡ್ಬಿಡ್ತೀವಿ ಹೀಗೆ ಹೇಳಿದ್ರು. ಅವರು ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಬಿಡ್ತಾರೆ ನಮ್ಗೆ ಯಾಕೆ ಸರ್. ಅವ್ರು ಹತ್ತು ಅಂದದ್ದು ಗಾಡೀಲಿ ಹತ್ತು ಬಿಡಬೇಕು, ನೀವು ಪಾರ್ಟ್ ಮಾಡಬೇಕು ತಾನೆ. ನಾ ಪಾರ್ಟ್ ಮಾಡ್ತೀನಿ. ಇಲ್ಲ ಇದು DSPಗೆ ನೀವು ಹೇಳಿದ್ರಲ್ಲ ಸರ್, ಆ ಪಾತ್ರ ಮಾಡ್ತೀನಿ ನಾನು ಅಂತ. ಆ ಜಗಮೆಚ್ಚಿದ ಹುಡುಗದಲ್ಲಿ 4 ಜನ ಪಾತ್ರಧಾರಿಗಳು. ಒಂದು ಲಕ್ಷ್ಮಿಯವರು, ಒಂದು ಪ್ರಭಾಕರು, ಒಂದು ಶ್ರೀನಾಥ್, ಒಂದು ಶಿವಣ್ಣ. ಅದ್ಧೂರಿಯಾದ ಚಿತ್ರ. ಸೊ ಈ ಥರ ಪ್ರಭಾಕರ್ ಅವರು ಒಂದೊಂಥರ ವ್ಯಕ್ತಿತ್ವ ಅವ್ರದ್ದು. ಬಟ್ ಒಳ್ಳೆಯ ಸಾಧನೆ. ಈ ಥರ ಮೊದಲು ಮಾಡ್ಕೊಂಬಂದು ವ್ಯಕ್ತಿ ನಾಯಕ ಆಗೋದ್ರು. ಡೈಲಾಗ್ ಬೇಡ ಅಂತಿದ್ದವರು ಕೊನೆಗೆ ಇಂಗ್ಲೀಷಲ್ಲಿ ಡೈಲಾಗ್ ಬರ್ಕೊಡೋರು. ಸಂಭಾಷಣೆನ ನಾನೇ ಕೊಟ್ಟಿದ್ದೀನಿ ನಮ್ಮ ಪ್ರೀತಿ ವಾತ್ಸಲ್ಯದಲ್ಲಿ. ಸರ್ ನೀವು ಹೇಳಿಬಿಡಿ ಸರ್, ನಾನು ಬರ್ಕೊತೀನಿ ಅನ್ನೋರು. ಅವ್ರು ಇಂಗ್ಲೀಷಲ್ಲಿ ಡೈಲಾಗ್ ಬರ್ಕೊಳ್ಳೋನು. ಇಲ್ಲ, ಕನ್ನಡ ಮಾತಾಡವ, ಬರೆಯೋಕ್ಕೆ ಬರ್ತಿರಲಿಲ್ಲ. ಎಲ್ಲ ಕಾನ್ವೆಂಟ್ ಇದರಲ್ಲಿರೋರು, ಕಂಟೋನ್ಮೆಂಟು ಆ ಸೈಡವರು, ತಮಿಳ್ನವರು. ಅವ್ನು ಕನ್ನಡದವನಲ್ಲ, ತಮಿಳ್ನವನು, ಬಟ್ ಕನ್ನಡದವನೇ, ಅದು ಬೇರೆ ಸಮಾಚಾರ. ಸೊ ಆ ಥರ ಇಂಗ್ಲೀಷಲ್ಲಿ ಎಲ್ಲನೂ ಬರ್ಕೊಂಡು ಡೈಲಾಗ್ ಒಪ್ಸವ. ಏನು ಟೈಮಿಂಗು, ಏನು ರಿಯಾಕ್ಷನ್ನು, ವಾಯ್ಸೇ ಬೇರೆ ಅವ್ರದ್ದು. ಅದೇ ಅಲ್ಲ, ಹೌದು. ಸೊ ಈ ಥರ ಮನುಷ್ಯದು ಆ ಪಿಕ್ಚರ್ಲಿ ಸೂಪರ್ ಕ್ಯಾರೆಕ್ಟರ್ ಅದು. 4 ಕ್ಯಾರೆಕ್ಟರ್ ಸುತ್ತುತ್ತೆ. ಸೊ ಈ ಥರ ಅವ್ರು ಬೆಳ್ಕೊಂಬಂದವ್ರು ಅವ್ರದ್ದು. ಕಮಿಂಗ್ ಎಗೈನ್ ಬ್ಯಾಕ್ ಟು ಸ್ಕ್ವೇರ್ ಒನ್. ಸೊ ನಾನು ಇದಾದ ಮೇಲೆ ಅಡ್ಡದಾರಿ ಎಲ್ಲ ಆದಮೇಲೆ ಮೇಯರ್ ಮುತ್ತಣ್ಣ ಆದಮೇಲೆ ನನ್ನ ಜೀವನದಲ್ಲಿ ಇನ್ನು ಪಿಕ್ಚರ್ಗಳ ಮೇಲಿಂದ ಮೇಲೆ ಬರೋಕ್ಕೆ ಶುರು ಆಯಿತು. ನೋಡಿ, ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಿದ್ದವನು ಅಸೋಸಿಯೇಟ್ ಡೈರೆಕ್ಟ್ರ್ ಆದೆ. ಅಸೋಸಿಯೇಟ್ ಡೈರೆಕ್ಟ್ರ್ ಆದವನು ಏನೋ ಯಾವುದೋ ದೇವ್ರ ದಯದಿಂದೋ ಏನೋ ನನ್ನ ಬುದ್ಧಿವಂತಿಕೆ ನಾನು ಯಾವತ್ತೂ ಹೇಳೋಕ್ಕೆ ಹೋಗಲ್ಲ. ಅದು ಹೆಂಗೋ ಎಲ್ಲೋ ಆಗೋಯ್ತು ಅಷ್ಟೇ ಹೊರತು ನಾ ಏನು ದೊಡ್ಡ ಮೇಧಾವಿ ಅಂತ ಯಾವತ್ತೂ